ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಎಚ್.ಆರ್. ಗವಿಯಪ್ಪರವರು ಇಂದು ಪ್ರಸಾರಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯವರ ವತಿಯಿಂದ ನಡೆದ ನುಡಿಹಬ್ಬ 33ರಲ್ಲಿ 60 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಡಿ.ವಿ. ಪರಶಿವಮೂರ್ತಿರವರು, ರಿಜಿಸ್ಟ್ರಾರ್ ಡಾಕ್ಟರ್ ವಿಜಯ್ ಪೊನ್ನಚ್ಚ, ಪ್ರಸಾರಂಗ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಮಾಧವ್ ಪೆರಾಜೆರವರು ಸೇರಿದಂತೆ ಡೀನ್ಗಳು, ಪ್ರಾಧ್ಯಾಪಕರು, ಲೇಖಕರು, ಸಂಶೋಧನಾ ವಿದ್ಯಾರ್ಥಿಗಳು, ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಂ. ಶಿಶುನಾಳ ಶರೀಫ್, ಕನಕ ಟಿವಿ, ವಿಜಯನಗರ. ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ. ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ತಪ್ಪದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ, ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಪ್ರಸಾರಂಗ ಕನ್ನಡ ಯೂನಿವರ್ಸಿಟಿ ಮತ್ತು ನಾಡಹಬ್ಬ 33ನೇ ಬುಕ್ ರಿಲೀಸ್ ಫಂಕ್ಷನ್ಗೆ ಎಲ್ಲರನ್ನ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ವೇದಿಕೆ ಮೇಲೆ ಆಸರಾದ ಡಿ.ವಿ. ಪರಮಶಿವಮೂರ್ತಿ, ನಮ್ಮ ವೈಸ್ ಚಾನ್ಸಲರ್ ಅವರಿಗೂ, ಮತ್ತು ರಿಜಿಸ್ಟ್ರಾರ್ ಆದ ವಿಜಯ್ ಪೊನ್ನಚ್ಚ ಅವರಿಗೆ, ಮತ್ತು ಡೈರೆಕ್ಟರ್ ಆದ ಮಾಧವ ಪೆರಾಜೆ ಅವರಿಗೆ, ಮತ್ತು ಎಲ್ಲ ಪ್ರೊಫೆಸರ್ಸ್ಗೆ, ರೈಟರ್ಸ್ಗೆ, ಸ್ಟೂಡೆಂಟ್ಸ್ಗೆ, ಮತ್ತು ಲೋಕಲ್ ಲೀಡರ್ಸು ಮತ್ತು ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದಾರೆ. ಹಂಪಿ ಯೂನಿವರ್ಸಿಟಿಯದು ನಮಗೆಲ್ಲ ಹುಡುಗರಿದ್ದವ್ರಿಂದ ಎಂ.ಪಿ. ಪ್ರಕಾಶ್ ಸಾಹೇಬರು ನಮಗೆಲ್ಲ ಒಂದು ಮಾರ್ಗದರ್ಶನ ಅವರು. ನಾವು ಅದೇ ಒಂದು 33 ಇಯರ್ಸ್ ಹಂಪಿ ಉತ್ಸವ ಸ್ಟಾರ್ಟ್ ಮಾಡೋದು ಟೈಮ್ಗೆ ಇದೆಲ್ಲ ಸ್ಟಾರ್ಟ್ ಆಗಿರೋದು. ಅವಾಗಿಂದ ನಮ್ಮ ಕುಟುಂಬ ಎಂ.ಪಿ. ಪ್ರಕಾಶ್ ಸಾಹೇಬ್ರ ಜೊತೆಗೆ ಜೋಡಿಸ್ಕೊಂಡಿದ್ದೀವಿ. ಅವರು ನಮಗೆಲ್ಲ ಒಂದು ಊಟದೆಲ್ಲ ವ್ಯವಸ್ಥೆ ನಮಗೆ ವಹಿಸ್ತಾ ಇದ್ರು. ಆರ್ಟಿಸ್ಟ್ಗಳಿಗೆ ಹಂಪಿ ಉತ್ಸವದಲ್ಲಿ, ಮತ್ತು ಪೊಲೀಸ್ ಸಿಬ್ಬಂದಿಗೆ, ಮತ್ತು ಎಲ್ಲ ಆಫೀಸರ್ಸ್ಗೆ ಎಲ್ಲರಿಗೂ ಒಂದು 3-4 ನಾವು ಸ್ಟೇಜ್ ಮಾಡಿಬಿಟ್ಟು ಅವಾಗಿಂದ ಹಂಪಿ ಉತ್ಸವ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಸಾಹೇಬ್ರ ಜೊತೆಗೆ ನಾವು ವರ್ಷ ಅವ್ರ ಜೊತೆಗೆ ನಾವು ಸಂಪರ್ಕ ಇಟ್ಕೊಳ್ತಾ ಇದ್ದೀವಿ. ಅವಾಗಿಂದ ನಾವು ನೋಡ್ತಾ ಇದ್ದೀವಿ ಪ್ರಕಾಶ್ ಸಾಹೇಬರು ಹಂಪಿ ಉತ್ಸವ ಮೇಲೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅವ್ರಿಗೆ, ನಮ್ಮ ಕನ್ನಡ ಯೂನಿವರ್ಸಿಟಿ ಮೇಲೆ ಅಷ್ಟೇ ಅವ್ರಿಗೆ ಕಾಳಜಿ ಇದೆ. ಹಾಗಾಗಿ ಎಂ.ಪಿ. ಪ್ರಕಾಶ್ ಸಾಹೇಬ್ರನ್ನ ನಾವು ಯಾವತ್ತೂ ಮರೆಯಂಗಿಲ್ಲ. ಅದ್ರ ಜೊತೆಗೆ ನಮ್ಮ ಚಂದ್ರಶೇಖರ್ ಕಂಬಾರ್ ಸಾಹೇಬರು ಕೂಡ ಅವಾಗಿರ್ತಾರೆ. ಚಂದ್ರಶೇಖರ್ ಕಂಬಾರ್ ಸಾಹೇಬರಿಗೆ ಬ್ಯಾಕ್ ಬೋನ್ ಆಗಿ ಪ್ರಕಾಶ್ ಸಾಹೇಬರು ಇರ್ತಾ ಇದ್ರು. ಆ ಟೈಮಲ್ಲಿ ಸಿದ್ದರಾಮಯ್ಯ ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರು ಏನು ಕೇಳಿದ್ರು ಕೂಡ ಸಿದ್ದರಾಮಯ್ಯ ಸಾಹೇಬರು ಅಪ್ರೂವ್ ಕೊಡೋದು. ಯಾವುದೋ ಹಣಕ್ಕೆ ಯಾವುದೋ ಕೊರತೆ ಇರಲಿಲ್ಲ ಆ ಟೈಮಲ್ಲಿ. ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಸಾಹೇಬ್, ನಮ್ಮ ಮುಖ್ಯಮಂತ್ರಿ ಕೂಡ ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೂ ಈ ಇದರಲ್ಲಿ ಅವ್ರಿಗೂ ಪಾಲಿದೆ, ಅವ್ರದ್ದು ಒಂದು ಕೊಡುಗೆ ಏನಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಹಂಪಿ ಯೂನಿವರ್ಸಿಟಿ ಇಟ್ ಇಸ್ ಅನ್ ಐಕಾನಿಕ್ ಯೂನಿವರ್ಸಿಟಿ. ನಮ್ಮ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಒಂದು ರಿಸರ್ಚ್ ಯೂನಿವರ್ಸಿಟಿ, ಒಂದು ಕಲ್ಚರು, ಆರ್ಟು, ಸೈನ್ಸು ಎಲ್ಲ ಇದ್ರ ಮೇಲೆ ಒಂದು ರಿಸರ್ಚ್ ಯೂನಿವರ್ಸಿಟಿ ಇದೆ ಅಂದರೆ ನಮ್ಮ ಹಂಪಿ ಯೂನಿವರ್ಸಿಟಿ ಇದೆ ಅನ್ನೋದು ನಮಗೆಲ್ಲ ಹೊಸಪೇಟೆ ಜನರಿಗೆ, ನಮ್ಮ ಕ್ಷೇತ್ರದವರಿಗೆ, ಸ್ಪೆಷಲಿ ನಮ್ಮ ವಿಜಯನಗರ ಜಿಲ್ಲೆದವ್ರಿಗೆ, ಬಳ್ಳಾರಿ ಜಿಲ್ಲೆಯವ್ರಿಗೆ, ಇನ್ಕ್ಲೂಡಿಂಗ್ ಕೊಪ್ಪಳ, ರಾಯಚೂರು, ನಮ್ಮ ಪ್ರಾಂತ
ಏನು ಹೈದರಾಬಾದ್ ಕರ್ನಾಟಕ ರೀಜನ್ ಇದೆ, ನಮಗೆಲ್ಲ ಇದು ಹೆಮ್ಮೆ ವಿಷಯ ಇದೆ. ಇದಕ್ಕೆ ನಮಗೆ ಏನು ಸಹಕಾರ ಬೇಕು ನಾವು ಯಾವತ್ತಿಗೂ ಜೊತೆಗಿರ್ತೀವಿ. ಅದರ ಜೊತೆಗೆ ಮೇನ್ಲಿ ನಾನು ಇವಾಗ 2004ರಲ್ಲಿ ಶಾಸಕನಾಗಿದ್ದಾಗೆ ಏನೇನು ಮಾಡಬೇಕು ಆ ಟೈಮಲ್ಲಿ ನನ್ನ ಕೈಯಿಂದ ಆದಷ್ಟು ನಾವು ಸಹಾಯ ಮಾಡ್ತಾ ಇದ್ವಿ. ಏನು ಫರ್ನಿಚರ್ ಕೊಡಬೇಕು ಯೂನಿವರ್ಸಿಟಿಗೆ, ಅವತ್ತು ಸ್ಟೇಟ್ನಲ್ಲಿ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಲೆವೆಲ್ನಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಪಾಟ್ಸು, ಟೇಬಲ್ಸು, ಚೇರ್ಸು ಆ ಟೈಮಲ್ಲೆಲ್ಲ ನಮ್ಮ ಕೈಯಿಂದ ಎಷ್ಟಾಯ್ತು ಅವಾಗ ಸಹಕಾರ ಮಾಡ್ಕೊಂಡು ಬಂದಿದ್ವಿ.